ವೀಕ್ಷಕರೇ, ಚಂದ್ರಗ್ರಹಣ ಈಗಾಗಲೇ ಜಗತ್ತಿನಾದ್ಯಂತ ಆರಂಭ ಆಗಿದೆ. ಚಂದ್ರಗ್ರಹಣದ ಸಂದರ್ಭ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನು ನಿಮಗೆ ಕಳೆದ 4 ದಿನಗಳಿಂದ ಕೊಡ್ತಾ ಇದ್ವಿ. ಫೈನಲಿ ಈಗ ಗ್ರಹಣ ಆರಂಭ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಆಚರಣೆಗಳು ಹೇಗಿರಬೇಕು, ಆಮೇಲೆ ಮುಖ್ಯವಾಗಿ ನೀವು ಯಾರನ್ನೇ ಕೇಳಿ ಸಿಂಹರಾಶಿಯವರನ್ನ ಅವರೆಲ್ಲರೂ ನಮ್ಮೆಲ್ಲರಿಗೂ ಕೂಡ ಕೆಡಕೆ ಆಗುತ್ತಾ, ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಅದಕ್ಕಿಂತ ಮುಂಚೆ 3:20ಕ್ಕೆ ಆರಂಭ ಆದಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಂಜೆ 6:47ಕ್ಕೆ ಚಂದ್ರಗ್ರಹಣದ ಅಂತ್ಯಕಾಲ, ಮೋಕ್ಷ ಕಾಲ. ಭಾರತದಲ್ಲಿ ಕೊನೆಯ 20 ನಿಮಿಷಗಳು ಮಾತ್ರ ಗೋಚರ ಆಗತ್ತೆ. ಕಾರಣ, ಚಂದ್ರೋದಯ ಆಗುವಂತಹ ಟೈಮ್ ನಮ್ಮಲ್ಲಿ ಡಿಫ್ರೆಂಟ್ ಇದೆ. ಇಡೀ ನಾವು ಭೂಗೋಳವನ್ನು ತೆಗೆದುಕೊಂಡಾಗ ಕೆಲವು ಕಡೆಗಳಲ್ಲಿ ಟೈಮ್ ಲೈನ್ ಪ್ರಕಾರ ಈಗಾಗಲೇ ಗ್ರಹಣ ಆರಂಭ ಆಗಿರೋದ್ರ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಮಗೆ ಇನ್ ಡೀಟೇಲ್ ಆಗಿ ವಿತ್ ಲೊಕೇಶನ್ ಕೂಡ ಸ್ವಲ್ಪ ಹೊತ್ತಲ್ಲಿ ಕೊಡ್ತಾ ಹೋಗ್ತೀವಿ, ಎಲ್ಲೆಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ರಕ್ತ ಚಂದ್ರಗ್ರಹಣ ಅನ್ನೋದಕ್ಕಿಂತ ಕೆಂಪು ವರ್ಣದ ಗ್ರಹಣ ಅಂತ ಹೇಳಬಹುದು ನಾವು, ಅಥವಾ ತಿಳಿ ತಾಮ್ರದ ಬಣ್ಣಕ್ಕೆ ಚಂದಿರ ತಿರುಗೋದನ್ನು ನಾವು ನೋಡಬಹುದು, ಅಥವಾ ಚಂದ್ರ ನಮ್ಮ ಕಣ್ಣಿಗೆ ಗೋಚರಿಸೋದನ್ನು ನಾವು ನೋಡಬಹುದು. ಕೆಲವು ಕಡೆಗಳಲ್ಲಿ ಈಗಾಗಲೇ ಭಾಗಶಃ ಕತ್ತಲು ಆವರಿಸ್ತಾ ಇದೆ. ಚಂದ್ರ ಸಾಮಾನ್ಯವಾಗಿ ಹುಣ್ಣಿಮೆ ಟೈಮ್ನಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ಬೇಕು, ನಮಗೆ ಅದರ ಗಾತ್ರ ಮತ್ತು ಗೋಚರತೆ ಸ್ಪಷ್ಟವಾಗಿರುತ್ತೆ, ಶುಭ್ರ ರೀತಿಯಲ್ಲಿರುತ್ತೆ. ಬಿಳಿಯ ವಸ್ತುಗಳನ್ನೆಲ್ಲವನ್ನ ನಾವು ಚಂದ್ರನಿಗೆ ಕಂಪೇರ್ ಮಾಡ್ತೀವಿ, ಕರೆಕ್ಟಾ? ಬಟ್ ಇವತ್ತು ಡಿಫ್ರೆಂಟ್ ಇದೆ ಪರಿಸ್ಥಿತಿ. ಕಾರಣ, ನಾವೀಗಾಗಲೇ ವಿಜ್ಞಾನದ ಪ್ರಕಾರ ತಿಳ್ಕೊಂಡಿದ್ದೀವಿ, ವಿಜ್ಞಾನ ಪ್ಲಸ್ ಧಾರ್ಮಿಕ ಆಚರಣೆ ಎರಡನ್ನ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ. ಧರ್ಮಶಾಸ್ತ್ರ ಏನು ಹೇಳುತ್ತೆ ಈ ಚಂದ್ರಗ್ರಹಣದ ಸಂದರ್ಭ, ಮತ್ತು ಇದರ ತೀವ್ರತೆ ಎಷ್ಟು, ಏನಾಗಬಹುದು, ಯಾರೇನು ಮಾಡಬೇಕು, ಯಾರು ಯಾವುದನ್ನು ಮಾಡಬಾರ್ದು, ಅದನ್ನು ತಿಳಿಸ್ತಾ ಹೋಗ್ತೀವಿ. ಇನ್ನೊಂದು ಕಡೆಗೆ ವೈಚಾರಿಕವಾಗಿ ಕೂಡ ಚಂದ್ರಗ್ರಹಣದ ಸಂದರ್ಭ ಹೇಗೆ ಟೈಮ್ ಲ್ಯಾಪ್ಸ್ ಪ್ರಕಾರ ತಿಳಿಸ್ತಾ ಹೋಗ್ತೀವಿ ನಿಮಗೆ. ಯಾವಾಗ ಗೋಲ್ಡಿಶ್ ಬಣ್ಣದಲ್ಲಿ ನಮಗೆ ಚಂದ್ರಗ್ರಹಣ ಗೋಚರಿಸ್ತಾ ಹೋಗುತ್ತೆ, ಯಾವಾಗ ಕತ್ತಲು ಆವರಿಸ್ತಾ ಹೋಗುತ್ತೆ, ಅದಕ್ಕೆ ಉಂಬ್ರಾ ಮತ್ತು ಪೆನಂಬ್ರಾ ಅಂತ ಸೈಂಟಿಫಿಕ್ಲಿ ಕರೀತಾರೆ. ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ಮುಂದಿನ ಹಂತದಲ್ಲಿ. ಸದ್ಯಕ್ಕೆ ಜಗತ್ತಿನಲ್ಲಿ ಚಂದ್ರಗ್ರಹಣ ಆರಂಭ ಆಗಿದೆ, ಬಟ್ ಭಾರತದಲ್ಲಿ ಅದರ ಗೋಚರತೆ ಇನ್ನೊಂದು ಸ್ವಲ್ಪ ಹೊತ್ತು ತನಕ ನಾವು ಕಾಯಬೇಕಾಗತ್ತೆ. ಈಗಾಗಲೇ ನಾವು ಬೆಳಗಿನಿಂದ ತೋರಿಸ್ತಾ ಇದ್ವಿ, ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇಲ್ಲ, ದರ್ಬಾ ಬಂಧನದ ಕ್ರಿಯೆಯನ್ನು ಮಾಡಿದ್ದಾರೆ. ದರ್ಬೆ ಪವಿತ್ರತೆಯನ್ನು ಸೂಚಿಸುತ್ತೆ, ಮತ್ತು ರೋಗಾಣುಗಳು ಬರದೇ ಇರೋ ರೀತಿ ಆಂಟಿ ಬ್ಯಾಕ್ಟೀರಿಯಾ ಸತ್ವ ಕೂಡ ದರ್ಬೆಗಿದೆ ಅನ್ನುವಂಥದ್ದು ಒಂದು ನಂಬಿಕೆ.